ನಮ್ಮವ್ವ ಇನ್ನೂ ಬದುಕೋಳೆ ಅಂತಲೇ ಅನ್ನಿಸ್ತದೆ. ನಮ್ಮವ್ವ ಇನ್ನೂ ಬದುಕಿದ್ದು ಹಿಂಗೆ ನನ್ನಂಗೆ ಯಾರು ನೋಡ್ಕೊತಾ ಇದ್ರೆ ಅಲ್ವಾ? ಬದುಕಿರ್ತಾಳೆ. ನೀನೇ ಬೇಡ ಅಂತ ಕಸದ ಬುಟ್ಟಿಲೋ ಆಸ್ಪತ್ರೆ ಪೆಟ್ಟಿಗೆಲ್ಲೋ ಹಾಕಬಿಟ್ಟು ಹೋದೊಳ್ಕೊಣೋ ನಿಮ್ಮ ಅಮ್ಮ. ನೀನು ನಾಪಣ್ಣ ಕರ್ಕೊಂಡು ಬಂದು ದತ್ತು ತಗೊಂಡ ತೆದ್ದ ಗೊತ್ತು ಗುರಿ ಇಲ್ಲದೆ ಇರೋ ಅನಾಥ ನೀನು. ಅದಕ್ಕೆ ಕಂಡ್ರನ್ನೆಲ್ಲ ಅವ್ವ ಅನ್ಕೊಂಡು ಓಡಾಡ್ತಿರ್ತೀಯ. ಮನೆಗೆ ಬೋ, ನಿನ್ನ ಜನ್ಮ ಜಾಲಾಡ್ತೀನಿ. ರಾಮ, ಜಾನಕಿ, ಏನಾಯ್ತು ಅವರಿಗೆ? ಈಗ ಓಕೆನಾ? ಓಕೆ, ಏನು ತೊಂದರೆ ಇಲ್ಲ. ನಡಿಯಪ್ಪಣ, ಮುಂದಾಗಬೇಕಾಗಿರೋ ಕೆಲಸ ನೋಡೋಣ. ಇಲ್ಲ ಮಾವ, ಅಪ್ಪ ಅಮ್ಮ ಅವ್ರನ್ನ ಮನೆ ಕರ್ಕೊಂಡು ಹೋಗಿದ್ದಾರೆ. ಓಕೆನಾ ಇಲ್ವಾ ಗೊತ್ತಿಲ್ಲ. ಇಲ್ಲಿ ಮುಗಿಸ್ಕೊಂಡು ನಾನು ರಾಮವರು ಹೋಗಿ ನೋಡ್ತೀವಿ. ಅದು ಅಮ್ಮಂಗೆ ಹೊಸ ಜಾಗ ಅಲ್ವಾಪಯ್ಯ. ಸ್ಯಾನೆ ಜನ, ಗದ್ದಲ, ಗಲಾಟೆ, ಅದಕ್ಕೆ ಗಾಬರಿ ಆಗ್ಬಿಟ್ಟು ಹೊಸಿ ಹಿಡ್ತಾ ಕಳ್ಕೊಂಡು ತಲೆ ಸುತ್ತ ಬಿದ್ಬಿಟ್ರು. ಓ ಪಾಪ. ಅಪ್ಪಯ್ಯ, ಅವ್ರನ್ನ ಹಿಂಗೆ ನೋಡೋಕ್ಕಾಗಿಲ್ಲ. ಸ್ಯಾನೆ ಬೇಸರ ಆಯ್ತದೆ. ತುಂಬ ಚೆನ್ನಾಗಿ ಬಾಳು ಬದುಕ್ದವ್ರಂತೆ ಮಾವ ಅವರು. ತುಂಬ ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದಾರಂತೆ. ನೀವು ಮನೆಗೆ ಬಂದಾಗ ಹೇಳಿದ್ನಲ್ಲ. ಹಾಂ ಹೌದೌದು, ಅವತ್ತು ನಿಮ್ಮ ಮನೆಗೆ ಬಂದಾಗ ಹೇಳಿದ್ದಿಲ್ಲ ನೀನು. ಅಲ್ಲ ಅಪ್ಪಯ್ಯ, ಅವ್ರನ್ನ ಯಾವನೋ ವಿರುತಿ ಮಾಡಿ ಲಗ್ನ ಆಗಿ ಮೋಸ ಮಾಡ್ಬಿಟ್ಟವನಂತೆ. ಅದು ಹೆಂಗಾರ ಮನಸ್ಸು ಬರ್ತದಪ್ಪ. ಅಮ್ಮಂಗೆ ಪರಿಸ್ಥಿತಿಗೆ ತಂದವನು ಏನಾರ ನನ್ನ ಕೈಗೆ ಸಿಕ್ಕಾಕಬೇಕು. ಅವನ್ನ ನಾನೇ ನನ್ನ ಕೈಯಾರೆ ಒಡೆದು ಊತಾಕ್ಬಿಡ್ತೀನಿ. ರಾಮವ್ರೆ, ಹಂಗಲ್ಲ ನಮ್ಮವ್ರೆ. ವಿರುತಿ ಮಾಡಿ ತನ್ನನ್ನೇ ನಂಬ್ಕೊ ಬಂದವ್ರಿಗೆ ಮೋಸ ಮಾಡೋದೈತಲ್ಲ, ಅದಕ್ಕೆ ಮಾತ್ರ ಸಮಯನೇ ಇಲ್ಲ.